3000 ವರ್ಷಗಳ ಹಿಂದಿನ ಜ್ಯೋತಿಷ್ಯಶಾಸ್ತ್ರ. ಹ್ಮ್ ಇದು ಕೇವಲ ಭವಿಷ್ಯ ನುಡಿಯುವ ತಂತ್ರ ಅಲ್ಲ, ಅದೆಲ್ಲದಕ್ಕೂ ಮೀರಿ ಇಂದಿನ ಅಂದ್ರೆ ನಮ್ಮ ಈ ಮಾಡರ್ನ್ ಬರ್ನ್ಔಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ವ್ಯಸನ ಮತ್ತೆ ಕಚೇರಿಯ ರಾಜಕೀಯ, ಇವೆಲ್ಲವನ್ನೂ ನಿಭಾಯಿಸೋ ಒಂದು ಅತ್ಯಂತ ನಿಖರವಾದ ಮಾನಸಿಕ ನೀಲನಕ್ಷೆ ಅಥವಾ ಬ್ಲೂಪ್ರಿಂಟ್ ಅಂತ ಯಾರಾದ್ರೂ ಹೇಳಿದ್ರೆ ನಂಬೋಕಾಗುತ್ತಾ? ಮೇಲ್ನೋಟಕ್ಕೆ ಕೇಳಿದ ತಕ್ಷಣ ಇದು ಖಂಡಿತ ಅತಿಶಯೋಕ್ತಿ ಅಂತ ಅನಿಸ್ಬೋದು. ಹೌದು. ಆದರೆ ಈ ಹಳೆ ಗ್ರಂಥಗಳನ್ನ ನಾವು ಕೇವಲ ಭವಿಷ್ಯವಾಣಿಯಾಗಿ ನೋಡದೆ ಮಾನವನ ಮನೋವಿಜ್ಞಾನದ ಕಣ್ಣಡಿಯಾಗಿ ನೋಡಿದಾಗ ಏನ್ ಗೊತ್ತಾ, ಅಲ್ಲಿನ ತರ್ಕ ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸುತ್ತೆ. ಸರಿ, ಹಾಗಾದ್ರೆ ಇದನ್ನೇ ಇವತ್ತು ಬಿಡಿಸಿ ನೋಡೋಣ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಮುಂದಿರುವ ಮೂಲ ಮಾಹಿತಿಯು ಶ್ರೀಪ್ರಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಒದಗಿಸಲಾದ ಧನುರಾಶಿಯ ಜಾತಕದ ವಿಶ್ಲೇಷಣೆ. ಧನುರಾಶಿ ಅಂದ್ರೆ ಮೂಲತಃ ಗುರಿಯತ್ತ ನುಗ್ಗುವ ಬಾಣ ಮತ್ತೆ ಜೀವನವನ್ನ ಅತ್ಯಂತ ವಿಶಾಲ ದೃಷ್ಟಿಕೋನದಿಂದ ನೋಡುವೊಂದು ಪ್ರತೀಕ ಅಂತ ಹೇಳ್ತಾರೆ. ಖಂಡಿತ. ಆದ್ರೆ ನಮ್ಮ ಈ ಸಂವಾದ ಕೇವಲ ಆಕಾಶದಲ್ಲಿನ ನಕ್ಷತ್ರಗಳ ಬಗ್ಗೆ ಅಲ್ಲವೇ ಅಲ್ಲ, ಬದಲಾಗಿ ನಮ್ಮ ದಿನಿತ್ಯದ ಬದುಕಿನ ಸವಾಲುಗಳನ್ನ ನಾವು ಹೇಗೆ ಎದುರಿಸಬಹುದು ಅನ್ನೋದರ ಬಗ್ಗೆ. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಪ್ರಮುಖ ವಿಚಾರ ಏನಂದ್ರೆ, ಈ ಮೂಲ ಲೇಖನದಲ್ಲಿ ಗ್ರಹಗಳ ಚಲನೆಯನ್ನ ನಮ್ಮ ಆಂತರಿಕ ಪ್ರಕ್ಷುಬ್ಧತೆಯ ರೂಪಕವಾಗಿ ಬಳಸಲಾಗಿದೆ. ಓ, ರೂಪಕವಾಗಿ? ಹೌದು. ಆಕಾಶದಲ್ಲಿನ ಬದಲಾವಣೆಗಳು ಮನುಷ್ಯನ ಮನಸ್ಸಿನೊಳಗಿನ ತಲ್ಲಣಗಳನ್ನ ಹೇಗೆ ನಿಖರವಾಗಿ ಪ್ರತಿಬಿಂಬಿಸುತ್ತವೆ ಅನ್ನೋದನ್ನ ಈ ಮಾಹಿತಿ ಬಹಳ ಚೆನ್ನಾಗಿ ವಿವರಿಸುತ್ತೆ. ಹಾಗಾದ್ರೆ ನೇರವಾಗಿ ನಾವು ವ್ಯಕ್ತಿತ್ವವನ್ನ ಪ್ರತಿನಿಧಿಸುವ ಲಗ್ನ ಸ್ಥಾನದಿಂದಲೇ ಆರಂಭಿಸೋಣ. ಸರಿ. ಈ ಮೂಲ ಮಾಹಿತಿಯ ನೋಡಿದ್ರೆ ಲಗ್ನದಲ್ಲಿ ಒಂದು ರೀತಿಯ ಶಕ್ತಿಗಳ ಸ್ಫೋಟವೇ ಆಗ್ತಿರುವಂತೆ ಕಾಣ್ತಾ ಇದೆ. ಅಂದ್ರೆ ಸೂರ್ಯ, ಮಂಗಳ ಮತ್ತೆ ಶುಕ್ರ, ಈ 3 ಗ್ರಹಗಳು ಒಂದೇ ಸಮಯದಲ್ಲಿ ಅಲ್ಲಿ ಕುಳಿತಿವೆ ಅಂತಿದೆ. ಹೌದು, 3 ಶಕ್ತಿಶಾಲಿ ಗ್ರಹಗಳು ಒಟ್ಟಿಗೆ. ಇದನ್ನ ನೋಡಿದಾಗ ಸೂರ್ಯನನ್ನು ರಾಜನಿಗೆ ಹೋಲಿಸಲಾಗಿದೆ, ಮಂಗಳನು ಸೇನಾಧಿಪತಿಯಂತೆ ಅಗಾಧ ಶಕ್ತಿ ನೀಡ್ತಾನೆ, ಇನ್ನು ಶುಕ್ರನು ಪ್ರೀತಿ ಮತ್ತು ಆಕರ್ಷಣೀಯ ಸಂಕೇತ. ಇದನ್ನು ಓದಿದಾಗ ನನಗೊಂದು ರೂಪಕ ನೆನಪಾಗ್ತಾ ಇದೆ. ಯಾವುದದು? ಇದು ಹೇಗಿದೆ ಅಂದ್ರೆ, ಸೂರ್ಯ ಮತ್ತೆ ಮಂಗಳ ಎಂಬ ಬೃಹತ್ ಎಂಜಿನ್ ಇರುವ, ಶುಕ್ರನೆಂಬ ಅತ್ಯಂತ ಸುಂದರವಾದ ವಿನ್ಯಾಸವಿರುವ ಒಂದು ಸ್ಪೋರ್ಟ್ಸ್ ಕಾರನ್ನ ನಾವು ಓಡಿಸಿದಂತೆ ಅಲ್ವಾ? ವಾವ್, ಇದು ಬಹಳ ಅದ್ಭುತವಾದ ಹೋಲಿಕೆ. ಆ ಸ್ಪೋರ್ಟ್ಸ್ ಕಾರಿನ ಎಂಜಿನ್ ಸಾಮರ್ಥ್ಯ ನಿಜಕ್ಕೂ ಅದ್ಭುತವಾಗಿದೆ. ಯಾಕಂದ್ರೆ ನಾಯಕತ್ವದ ಗುಣ ಮತ್ತೆ ಆತ್ಮವಿಶ್ವಾಸಕ್ಕೆ ಸೂರ್ಯ ಅತ್ಯಗತ್ಯ. ನಾನು ಇದನ್ನ ಮಾಡಬಲ್ಲೆ ಎನ್ನುವ ಶಕ್ತಿ ಅಲ್ಲಿಂದಲೇ ಬರೋದು. ಆದ್ರೆ ಆ ಕಾರಿಗೆ ಬ್ರೇಕ್ ಮತ್ತೆ ಸ್ಟೀರಿಂಗ್ ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ ಮುಖ್ಯ. ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ, ಆತ್ಮವಿಶ್ವಾಸ ಇರೋದು ತಪ್ಪೇ? ಈ ಮೂಲ ಸಾರಾಂಶಯು ಸೂರ್ಯ ಮತ್ತೆ ಮಂಗಳ ಒಟ್ಟಿಗೆ ಇದ್ದಾಗ ಅಹಂಕಾರ ಮತ್ತೆ ಕಟುವಾದ ಮಾತುಗಳು ಹೊರಬರುವ ಅಪಾಯವಿದೆ ಅಂತ ಎಚ್ಚರಿಸುತ್ತೆ. ಆ ಕಾರಿನ ವೇಗವೇ ಅದರ ವೈಶಿಷ್ಟ್ಯ ಅಲ್ವಾ ಅಂತ ನನ್ ಡೌಟ್. ವೇಗ ವೈಶಿಷ್ಟ್ಯವೇ ಹೌದು. ಆದರೆ ಸ್ವಲ್ಪ ಮೆಕ್ಯಾನಿಕ್ಸ್ ದೃಷ್ಟಿಯಿಂದ ಯೋಚನೆ ಮಾಡೋಣ. ಸರಿ. ಆತ್ಮವಿಶ್ವಾಸ ಅನ್ನೋದು ನನಗೆ ಈ ಕೆಲಸ ಮಾಡಲು ಸಾಧ್ಯ ಎನ್ನೋ ಒಂದು ಧನಾತ್ಮಕ ಭಾವನೆ. ಆದರೆ ಮಂಗಳನ ಪ್ರಭಾವ ಮಿತಿ ಮೀರಿದಾಗ ಏನಾಗುತ್ತೆ ಅಂದ್ರೆ, ಆ ಆತ್ಮವಿಶ್ವಾಸವು ನನಗೆ ಮಾತ್ರ ಇದು ಗೊತ್ತು, ಉಳಿದವರೆಲ್ಲ ದಡ್ರು ಎನ್ನುವ ದುರಹಂಕಾರವಾಗಿ ಬದಲಾಗತ್ತೆ. ಓ, ಅಂದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ತಪ್ಪುತ್ತೆ. ಎಕ್ಸಾಕ್ಟ್ಲಿ. ಸ್ಟೀರಿಂಗ್ ಮೇಲಿನ ಹಿಡಿತ ತಪ್ಪೋದು ಅಂದ್ರೆ ಇದೆ. ನೀವು ಹೇಳುವ ವಿಷಯ ತಾರ್ಕಿಕವಾಗಿ 100ಕ್ಕೆ 100 ಸರಿಯಾಗಿರಬಹುದು, ಆದರೆ ಅದನ್ನ ನೀವು ಮಂಡಿಸುವ ಆ ಕಠೋರ ಶೈಲಿಯಿಂದಾಗಿ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಸಂಬಂಧಗಳು ಮುರಿದು ಬೀಳ್ತವೆ. ಆಗ ಸ್ಪೋರ್ಟ್ಸ್ ಕಾರ್ ಗುರಿ ತಲುಪುವ ಬದಲು ನೇರವಾಗಿ ಹೋಗಿ ಗೋಡೆಗೆ ಗುದ್ದುತ್ತೆ. ಅರ್ಥ ಆಯ್ತು. ಅಂದ್ರೆ ಶಕ್ತಿ ಎಷ್ಟಿದೆ ಅನ್ನೋದಕ್ಕಿಂತ ಆ ಶಕ್ತಿಯನ್ನ ನಾವು ಹೇಗೆ ಚಲಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯ. 100ಕ್ಕೆ 100. ಈಗ ಈ ಕಾರನ್ನ ಹೊರಗಿನ ಪ್ರಪಂಚದಲ್ಲಿ ಓಡಿಸಿ ಸುಸ್ತಾದ ವ್ಯಕ್ತಿ ಮನೆಗೆ ಬರ್ತಾನೆ ಅಂತ ಕಲ್ಪಿಸ್ಕೊಳ್ಳಿ. ಹೊರಗೆ ಇಷ್ಟೊಂದು ಅಗಾಧವಾದ ಶಕ್ತಿ ಇದ್ದಾಗ ಮನೆಯೊಳಗಿನ ವಾತಾವರಣ ಹೇಗಿರುತ್ತೆ? ಮೂಲ ಮಾಹಿತಿಯು ಈ ನಿಟ್ಟಿನಲ್ಲಿ 4ನೇ ಮತ್ತು 7ನೇ ಮನೆಯತ್ತ ಗಮನ ಸೆಳೆಯುತ್ತೆ. 4ನೇ ಮನೆಯಲ್ಲಿ ಶನಿಯ ಪ್ರಭಾವ ಇದೆ, ಮತ್ತೆ ಇದು ಮನೆಯಲ್ಲಿ ಒಂಟಿತನ ಹಾಗೂ ಎಂದಿಗೂ ಮುಗಿಯದ ಕೆಲಸದ ಹೊರೆಯನ್ನು ಸೂಚಿಸುತ್ತೆ ಅಂತ ಹೇಳಲಾಗಿದೆ. ಹೌದು. ಅದರ ಜೊತೆಗೆ 7ನೇ ಮನೆಯಲ್ಲಿ ಗುರುವಿನ ವಕ್ರಗತಿ ನಡೀತಾ ಇದೆ ಅಂತನೂ ಇದೆ. ವಕ್ರಗತಿ ಅಂದ್ರೆ ರೆಟ್ರೋಗ್ರೇಡ್ ಅಲ್ವಾ? ಹೌದು. 7ನೇ ಮನೆ ಅಂದ್ರೆ ಪಾಲುದಾರಿಕೆ ಅಥವಾ ವೈವಾಹಿಕ ಜೀವನ. ಗುರುವು ವಕ್ರಗತಿಯಲ್ಲಿದ್ದಾಗ ಪರಸ್ಪರರನ್ನ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ ತುಂಬಾನೇ ನಿಧಾನ ಆಗುತ್ತೆ. ತಪ್ಪು ಗ್ರಹಿಕೆಗಳು ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಹೆಚ್ಚಾಗ್ತವೆ. ಈ ವಿವರಣೆಯನ್ನ ನೋಡಿದಾಗ ಇದು ಆಧುನಿಕ ಬರ್ನ್ಔಟ್ ಸಮಸ್ಯೆಯ ಅಚ್ಚುಕಟ್ಟಾದ ಚಿತ್ರಣದಂತೆ ಕಾಣಿಸ್ತಾ ಇದೆ.
ಖಂಡಿತವಾಗಿಯೂ. ಈ ಲೇಖನವು ವಿಶೇಷವಾಗಿ ಗೃಹಿಣಿಯರ ಸವಾಲುಗಳ ಬಗ್ಗೆ ಒಂದು ದೃಷ್ಟಾಂತ ನೀಡುತ್ತೆ. ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಶುಕ್ರನ ಪ್ರಭಾವದಿಂದಾಗಿ ಅವರಿಗೂ ತಮಗಾಗಿ ಒಂದಿಷ್ಟು ಸಮಯ ಮೀಸಲಿಡುವ ಅಂದ್ರೆ ಶಾಪಿಂಗ್ ಅಥವಾ ಪಾರ್ಲರ್ಗೆ ಹೋಗುವ ಆಸೆ ಹುಟ್ಟುತ್ತೆ. ಆದ್ರೆ ಮಂಗಳನ ಆತುರದಿಂದಾಗಿ ಮನೆಗೆಲಸವನ್ನ ಬೇಗ ಮುಗಿಸ್ಬೇಕು ಅನ್ನೋ ಧಾವಂತ ಇರುತ್ತೆ. ಮತ್ತೆ ಆ ಶನಿಯಿಂದಾಗಿ ಆ ಕೆಲಸಗಳು ಎಂದಿಗೂ ಮುಗಿಯದ ಒಂದು ಚಕ್ರವ್ಯೂಹ ಆಗ್ಬಿಡ್ತವೆ. ಹೌದು. ಮನೆಯ ಪ್ರತಿಯೊಂದು ಜವಾಬ್ದಾರಿಯೂ ತನ್ನ ಮೇಲೆಯೇ ಇದೆ, ತಾನೊಬ್ಬಳೇ ಎಲ್ಲ ಮಾಡ್ತಾ ಇದ್ದೀನಿ ಅನ್ನೋ ಆ ಒಂಟಿತನದ ಭಾವನೆ ಶನಿಯ ಪ್ರಭಾವದಿಂದ ಬರುತ್ತೆ. ಆದ್ರೆ ಒಂದು ನಿಮಿಷ, ಇಂತಹ ಪರಿಸ್ಥಿತಿಯಲ್ಲಿ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಬಂದ್ರೆ ಮೌನವನ್ನು ಒಂದು ಶಸ್ತ್ರವಾಗಿ ಬಳಸಿಯಂತೆ ಮೂಲ ಮಾಹಿತಿ ಸಲಹೆ ನೀಡುತ್ತೆ. ಇದು ಸ್ವಲ್ಪ ವಿಚಿತ್ರ ಎನಿಸಲ್ವಾ? ವಿಪರೀತ ಸುಸ್ತಾಗಿರುವ ಬರ್ನ್ಔಟ್ ಆಗಿರುವ ವ್ಯಕ್ತಿಗೆ ಸುಮ್ನಿರಿ ಅಂತ ಹೇಳೋದು ಅವರ ಭಾವನೆಗಳನ್ನ ಹತ್ತಿಕ್ಕೋದಂತೆ ಆಗಲ್ವಾ? ಶನಿ ಯಾಕೆ ಇಷ್ಟು ಕಠೋರವಾಗಿ ವರ್ತಿಸ್ತಾನೆ ಅಂತ? ಮೇಲ್ನೋಟಕ್ಕೆ ಅದು ಕಠೋರ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಶನಿಯ ಉದ್ದೇಶ ಭಾವನೆಗಳನ್ನ ಹತ್ತಿಕ್ಕೋದಲ್ಲ, ಬದಲಾಗಿ ಮಿತಿಗಳನ್ನ ಕಲ್ಸೋದು. ಮಿತಿಗಳನ್ನ ಅಂದ್ರೆ ಲಿಮಿಟ್ಸ್. ಹೌದು. ಮೌನವನ್ನ ಶಸ್ತ್ರವಾಗಿ ಬಳಸಿ ಅನ್ನೋದರ ಹಿಂದಿನ ತರ್ಕವನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮಂಗಳನಿಂದಾಗಿ ನಿಮ್ಮೊಳಗೆ ವಿಪರೀತ ಆತುರ ಮತ್ತೆ ಕೋಪ ಇರುತ್ತೆ. ಮತ್ತೆ ಗುರುವಿನ ವಕ್ರಗತಿಯಿಂದಾಗಿ ನಿಮ್ಮ ಸಂಗಾತಿಗೆ ನಿಮ್ಮ ಮಾತುಗಳನ್ನ ಸರಿಯಾಗಿ ಗ್ರಹಿಸುವ ಮನಸ್ಥಿತಿ ಇರೋದಿಲ್ಲ. ಇಂತಹ ಸಮಯದಲ್ಲಿ ನೀವು ವಾದಕ್ಕೀಳಿದ್ರೆ ಏನಾಗುತ್ತೆ? ಜಗಳ ದೊಡ್ಡದಾಗತ್ತೆ. ಎಕ್ಸಾಕ್ಟ್ಲಿ. ಸಣ್ಣ ಬೆಂಕಿ ಕಾಡ್ಗಿಚ್ಚಾಗತ್ತೆ. ಇಲ್ಲಿ ಮೌನ ಅಂದ್ರೆ ಸೋಲೊಪ್ಕೊಳ್ಳೋದಲ್ಲ, ಅದು ಒಂದು ಕಾರ್ಯತಂತ್ರದ ವಿರಾಮ, ಅಂದ್ರೆ ಸ್ಟ್ರಾಟಜಿಕ್ ಪಾಸ್. ಶನಿಯ ಪಾಠ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಪ್ರಪಂಚದ ಎಲ್ಲಾ ಭಾರವನ್ನು ನೀವೇ ಹೊರಬೇಕಾಗಿಲ್ಲ. ಸಹಾಯವನ್ನ ಕೇಳಿ, ಜವಾಬ್ದಾರಿಗಳನ್ನ ಹಂಚಿಕೊಳ್ಳಿ, ಮತ್ತೆ ವಾದ ಮಾಡಲು ಸರಿಯಾದ ಸಮಯ ಬರುವವರೆಗೆ ಕಾಯಿರಿ ಅಂತ. ಅರ್ಥ ಆಯ್ತು. ಅಂದ್ರೆ ದೈಹಿಕ ಮತ್ತೆ ಮಾನಸಿಕ ಮಿತಿಗಳನ್ನ ಒಪ್ಪಿಕೊಳ್ಳೋದು ಇಲ್ಲಿನ ಮುಖ್ಯ ಪಾಠ. ಹೌದು. ಈಗ ದೈಹಿಕ ಆಯಾಸದ ಬಗ್ಗೆ ಮಾತಾಡಿದ್ಲಿ. ನಮ್ಮ ಈ ಸಂವಾದವನ್ನ ನೇರವಾಗಿ ಮನುಷ್ಯನ ಮನಸ್ಸಿನ ಕಡೆಗೆ ಅಂದ್ರೆ ಚಂದ್ರನ ಕಡೆಗೆ ತಿರುಗಿಸೋಣ. ಖಂಡಿತ. ಚಂದ್ರ ಅಂದ್ರೆ ಮನಸ್ಸು. ಹೌದು. 3ನೇ ಮನೆಯಲ್ಲಿ ಚಂದ್ರ ಮತ್ತು ರಾಹುವಿನ ಸಂಯೋಜನೆ ಇದೆ. ಇದರಿಂದ ನಮ್ಮ ಮೆದುಳು ಅಸಾಧಾರಣ ವೇಗದಲ್ಲಿ ಕೆಲಸ ಮಾಡುತ್ತೆ ಅಂತ ಲೇಖನ ವಿವರಿಸುತ್ತೆ. ಮನುಷ್ಯರು ಗಾಸಿಪ್ಗಳಲ್ಲಿ, ಗುಂಪು ಚಾಟ್ಗಳಲ್ಲಿ ಅತ್ಯಂತ ಸಕ್ರಿಯರಾಗ್ತಾರೆ. ಆದ್ರೆ ರಾಹು ಹೊಗೆ ಇದ್ದಂತೆ, ಅಲ್ಲಿನ ಆಕರ್ಷಕ ಯೋಜನೆಗಳು ಸುಳ್ಳಾಗಿರಬಹುದು ಅನ್ನೋ ಎಚ್ಚರಿಕೆಯೂ ಇದೆ. ನಿಜ. ರಾಹು ಮತ್ತು ಚಂದ್ರ ಒಟ್ಟಿಗೆ ಸೇರಿದಾಗ ಮೆದುಳಿಗೆ ವಿಶ್ರಾಂತಿಯೇ ಇರೋದಿಲ್ಲ. ಸದಾ ಒಂದಿಲ್ಲೊಂದು ಯೋಚನೆಗಳು, ಆಕರ್ಷಣೆಗಳು ಮನಸ್ಸನ್ನ ಆವರಿಸಿಕೊಳ್ತವೆ. ಒಂದು ನಿಮಿಷ. ಹೊಗೆಯಂತೆ ಭ್ರಮೆ ಹುಟ್ಟಿಸುವ, ಅತಿವೇಗವಾಗಿ ಮನಸ್ಸನ್ನ ಸೆಳೆಯುವ, ಈ ಗಾಸಿಪ್ ಮತ್ತೆ ಗುಂಪು ಚಾಟ್ಗಳಲ್ಲಿ ಕಟ್ಟಿಹಾಕುವ ಈ ರಾಹುವಿನ ಪ್ರಭಾವವು ನಿಖರವಾಗಿ ಇಂದಿನ ಸೋಷಿಯಲ್ ಮೀಡಿಯಾ ಅಲ್ಗೋರಿದಮ್ ಇದ್ದಂತೆ ಇದೆಯಲ್ವಾ? ವಾವ್! ಇದು ಅಲ್ಗೋರಿದಮ್ನ ಪ್ರಾಚೀನ ವ್ಯಾಖ್ಯಾನವೇ ಅಂತ ನನಗನ್ನಿಸ್ತಾ ಇದೆ. ಇದು ಬೆರುಗುಗೊಳಿಸುವ ಹೋಲಿಕೆ. ತಾಂತ್ರಿಕವಾಗಿ ಹೌದು, 100ಕ್ಕೆ 100 ನಿಜ ಅಲ್ವಾ? ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ ಹೇಗೆ ನಮ್ಮ ಮೆದುಳಿನ ಡೋಪಮೈನ್ ಅನ್ನು ಪ್ರಚೋದಿಸುತ್ತೋ, ರಾವು ಎಕ್ಸಾಕ್ಟನಿ ಅದೇ ಕೆಲಸವನ್ನು ಮಾಡ್ತಾನೆ. ಅಲ್ಲಿ ಕಾಣುವ ಪ್ರತಿಯೊಂದು ಹೊಳೆಯುವ ವಸ್ತುವು, ಪ್ರತಿಯೊಂದು ಆ ಬ್ರೇಕಿಂಗ್ ನ್ಯೂಸ್ ಅಥವಾ ಆಕರ್ಷಕ ಹೂಡಿಕೆಯ ಅವಕಾಶವೂ ನೈಜವಾಗಿರೋದಿಲ್ಲ. ಯಾವುದೇ ಸತ್ಯಾಸತ್ಯತೆಯ ಪರಿಶೀಲನೆ ಇಲ್ಲದೆ ಆ ಪ್ರವಾಹದಲ್ಲಿ ಕೊಚ್ಚಿ ಹೋದ್ರೆ ಮಾನಸಿಕ ಗೊಂದಲ ಮತ್ತೆ ಆತಂಕ ಖಂಡಿತ ಬರುತ್ತೆ. ಆ ಆತಂಕದ ಬಗ್ಗೆ ಮಾತಾಡುವಾಗ ಮೂಲ ಮಾಹಿತಿಯಲ್ಲಿ ಮತ್ತೊಂದು ಭಯಾನಕ ಪದ ನನಗೆದುರಾಯ್ತು. ಏನದು? 4ನೇ ಮನೆಯಲ್ಲಿ ಚಂದ್ರ ಮತ್ತೆ ಶನಿಯ ಭೇಟಿಯಾದಾಗ ವಿಷಯೋಗ ಉಂಟಾಗ್ತದೆ ಅಂತ ಹೇಳಲಾಗಿದೆ. ವಿಷಯೋಗ ಅಂದ್ರೆ ಅಕ್ಷರಶಃ ವಿಷದ ಸಂಯೋಜನೆ. ಇದು ಕೇಳೋಕೆ ತುಂಬಾ ಭಯ ಹುಟ್ಟಿಸುತ್ತೆ. ಹೌದು, ಪದ ಸ್ವಲ್ಪ ಕಠೋರವಾಗಿದೆ. ನಿಜಕ್ಕೂ ಯಾರಿಗಾದ್ರೂ ವಿಷ ಉಣಿಸಿದಂತಹ ಅನುಭವ ಆಗುತ್ತಾ? ಅಂದ್ರೆ ಮನಃಶಾಸ್ತ್ರವನ್ನ ಪಕ್ಕಕ್ಕಿಟ್ಟು ನೋಡಿದ್ರೆ ಯಾಂತ್ರಿಕವಾದಿ ಇದರ ಅರ್ಥ ಏನು? ಯಾಂತ್ರಿಕವಾಗಿ ಹೇಳ್ಬೇಕಂದ್ರೆ ಇದು ಕೇವಲ ಚಂದ್ರ ಮತ್ತೆ ಶನಿ ಆಕಾಶದಲ್ಲಿ ಒಂದೇ ರೇಖೆಯಲ್ಲಿ ಬರುವ ಪ್ರಕ್ರಿಯೆ ಅಷ್ಟೇ. ಇದರಲ್ಲಿ ಯಾವುದೇ ಭೌತಿಕ ವಿಷ ಖಂಡಿತ ಇಲ್ಲ. ಓ ಸರಿ. ಆದ್ರೆ ಮನಃಶಾಸ್ತ್ರದ ದೃಷ್ಟಿಯಿಂದ ಇದು ಏನು ಅಂತ ವಿವರಿಸ್ತೀನಿ ಕೇಳಿ. ಚಂದ್ರ ಅಂದ್ರೆ ನಿಮ್ಮ ಅತ್ಯಂತ ವೇಗದ ಸೂಕ್ಷ್ಮವಾದ ಭಾವನೆಗಳು. ಶನಿ ಅಂದ್ರೆ ಒಂದು ದೊಡ್ಡ ತಣ್ಣಗಿನ ಕಲ್ಲು ಬಂಡೆ. ಈ ವೇಗದ ಭಾವನೆಗಳು ಆ ಕಲ್ಲು ಬಂಡೆಗೆ ಗುದ್ದಿದಾಗ ಮನಸ್ಸು ಸಂಪೂರ್ಣವಾಗಿ ನಿಶ್ಚಲ ಆಗಿಬಿಡುತ್ತೆ. ಈ ವಿಷ ಎನ್ನುವುದು ನಮ್ಮೊಳಗೆ ಉತ್ಪತ್ತಿಯಾಗುವ ಅತಿಯಾದ ನಕಾರಾತ್ಮಕ ಆಲೋಚನೆಗಳು, ಅಂದ್ರೆ ಟಾಕ್ಸಿಕ್ ಓವರ್ ಥಿಂಕಿಂಗ್. ತಾಯಿಯ ಆರೋಗ್ಯದ ಬಗ್ಗೆ ವಿನಾಕಾರಣ ಭಯ, ಮನೆಯ ದುರುಸ್ತಿಯ ಬಗ್ಗೆ ವಿಪರೀತ ಆತಂಕ, ಭವಿಷ್ಯದ ಬಗ್ಗೆ ಒಂಥರ ಕತ್ಲೆ ಕವಿದಂಥ ಭಾವನೆ,
ಇದನ್ನೇ ವಿಷ ಅಂತ ಕರೆಯಲಾಗಿದೆ. ಓ, ಅಂದ್ರೆ ಮನಸ್ಸು ತನ್ನ ಮೇಲೆ ತಾನೇ ನಡೆಸುವ ಆಕ್ರಮಣವಿದು ಅಂತ ಹೇಳ್ಬೋದು. ಹೌದು. ಇಂಥ ಸಮಯದಲ್ಲಿ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು, ಧ್ಯಾನ ಮತ್ತೆ ಸಂಗೀತದ ಮೊರೆ ಹೋಗ್ಬೇಕು ಅಂತ ಹೇಳಿರೋದಕ್ಕೆ ಅನಿಸ್ತೆ. ಖಂಡಿತ. ಆದ್ರೆ ನಮ್ಮ ಕಲಿಯುವರಿಗೆ ಇಲ್ಲೊಂದು ಸಿಹಿ ಸುದ್ದಿಯೂ ಇದೆ ಈ ಲೇಖನದಲ್ಲಿ. ಹೇಳಿ. ಬುಧನು ಲಗ್ನಕ್ಕೆ ಪ್ರವೇಶಿಸಿದಾಗ ಮತ್ತೆ ಚಂದ್ರನು 5ನೇ ಮನೆಯಲ್ಲಿದ್ದಾಗ ಗಜಕೇಸರಿ ಯೋಗದ ಪ್ರಭಾವ ಉಂಟಾಗುತ್ತೆ. ಇದು ವಿದ್ಯಾರ್ಥಿಗಳಿಗೆ, ಕೋಡರ್ಸ್ಗೆ ಮತ್ತೆ ಬರಹಗಾರರಿಗೆ ಅದ್ಭುತವಾದ ಸ್ಪಷ್ಟತೆ ನೀಡುತ್ತೆ ಅಂತ ಲೇಖನ ಹೇಳುತ್ತೆ. ಹೌದೌದು. ಶನಿಯ ಕತ್ತಲೆ ಸರಿದು ಬುಧನ ತರ್ಕ ಲಾಜಿಕ್ ಮುನ್ನೆಲೆಗೆ ಬರುತ್ತೆ. ವಾವ್. ಆ ಸಮಯದಲ್ಲಿ ಮೆದುಳಿನ ಮೇಲಿನ ಮಂಜು ಕರಗಿದಂತಾಗುತ್ತೆ. ಸಾಫ್ಟ್ವೇರ್ ಡೆವಲಪರ್ಸ್ಗೆ ತಾವು ಬರೆದ ಕೋಡ್ ಒಂದೇ ಬಾರಿಗೆ ಸರಿಯಾಗಿ ಕೆಲಸ ಮಾಡಬಹುದು, ಅಥವಾ ಬರಹಗಾರರಿಗೆ ಯಾವುದೇ ಅಡೆತಡೆ ಇಲ್ಲದೆ ಹೊಸ ಆಲೋಚನೆಗಳು ಹೊಳೆಯಬಹುದು. ಇದು ಮೆದುಳು ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡುವ ಸಮಯ. ಅಂದ್ರೆ ಮಾನಸಿಕ ವೇಗ ಹೆಚ್ಚಾದಾಗ ದೈಹಿಕ ಜಾಗರೂಕತೆಯೂ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಹೌದು. ಈ ನಿಟ್ಟಿನಲ್ಲಿ ಮೂಲ ಮಾಹಿತಿಯು ಕೆಲವು ನಿರ್ದಿಷ್ಟ ಎಚ್ಚರಿಕೆಗಳನ್ನ ನೀಡುತ್ತೆ. 6ನೇ ಮನೆಯು ರೋಗ ಮತ್ತೆ ಶತ್ರುಗಳನ್ನ ಪ್ರತಿನಿಧಿಸುತ್ತೆ, ಮತ್ತೆ ಅಲ್ಲಿ ಮಂಗಳನು ಸಕ್ರಿಯವಾಗಿರ್ತಾನೆ. ಮಂಗಳನ ಪ್ರಭಾವ. ಹೊಟ್ಟೆ ಸಮಸ್ಯೆ, ಫುಡ್ ಪಾಯ್ಸನಿಂಗ್ ಅಪಾಯವಿರುತ್ತೆ ಅಂತ ಹೇಳಲಾಗಿದೆ. ಆದ್ರೆ ನನ್ನ ಗಮನ ಸೆಳೆದದ್ದು ಬೇರೊಂದು ವಿಚಾರ. ಏನ್ ಗೊತ್ತಾ? ಏನು? ಅಡಿಗೆ ಮನೆಯಲ್ಲಿ ಚಾಕು, ಬೆಂಕಿ, ಮಿಕ್ಸರ್ ಬಳಸುವಾಗ ಸಣ್ಣ ಗಾಯಗಳ ಬಗ್ಗೆ ಎಚ್ಚರವಿರಬೇಕು ಅಂತ ಬಹಳ ನಿರ್ದಿಷ್ಟವಾಗಿ ಹೇಳಲಾಗಿದೆ. ಮಂಗಳನು ಅಕ್ಷರಶಃ ಅಡಿಗೆ ಮನೆಯಲ್ಲಿ ಬೆಂಕಿ ಹಚ್ಚುತ್ತಾನಾ? ದೈಹಿಕ ಗಾಯಗಳಿಗೂ ಗ್ರಹಗಳಿಗೂ ಏನು ಸಂಬಂಧ? ಇದರ ಹಿಂದಿನ ಕಾರಣ ಏನು? ಇದು ಕೇವಲ ಕಾಕತಾಳೀಯ ಖಂಡಿತ ಅಲ್ಲ. ಇದರ ಹಿಂದೆ ಸ್ಪಷ್ಟವಾದ ಕಾರಣ ಇದೆ. ನಾವು ಮೊದಲೇ ಚರ್ಚೆ ಮಾಡಿದ ಹಾಗೆ ಮಂಗಳನು ನಿಮ್ಮೊಳಗಿನ ಎಂಜಿನ್ ವೇಗವನ್ನ ಹೆಚ್ಚಿಸ್ತಾನೆ. ನಿಮ್ಮ ನರಮಂಡಲ ನರ್ವಸ್ ಸಿಸ್ಟಮ್ ಮಿತಿಮೀರಿ ಕೆಲಸ ಮಾಡ್ತಾ ಇರುತ್ತೆ. ನಿಮ್ಮ ಮೆದುಳು ನಿಮ್ಮ ದೇಹಕ್ಕಿಂತ 3 ಹೆಜ್ಜೆ ಮುಂದೆ ಓಡ್ತಾ ಇರುತ್ತೆ. ಉದಾಹರಣೆಗೆ, ನೀವು ಅಡಿಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿರುವಾಗ ನಿಮ್ಮ ಮನಸ್ಸು ನಿನ್ನೆ ಕಚೇರಿಯಲ್ಲಿ ಬಾಸ್ ಹೇಳಿದ ಮಾತಿನ ಬಗ್ಗೆ ವಾದ ಮಾಡ್ತಾ ಇರುತ್ತೆ. ಅಂದ್ರೆ ಭೌತಿಕವಾಗಿ ನಾವು ಅಡಿಗೆ ಮನೆಯಲ್ಲಿದ್ರೂ ಮಾನಸಿಕವಾಗಿ ಬೇರೆಲ್ಲೋ ಯುದ್ಧ ಮಾಡ್ತಾ ಇರ್ತೀವಿ. ನಿಖರವಾಗಿ. ಮೆದುಳು ಮತ್ತೆ ದೇಹದ ನಡುವಿನ ಈ ಸಂಪರ್ಕ ಕಡಿತಗೊಂಡಾಗ ಏನಾಗುತ್ತೆ? ಗಾಯ ಆಗತ್ತೆ. ಹೌದು. ನಿಮ್ಮ ಕೈಬೆರಳಿಗೆ ಚಾಕು ತಾಗುವುದು ಅಥವಾ ಬಿಸಿ ಪಾತ್ರೆ ಹಿಡಿದು ಸುಟ್ಟುಕೊಳ್ಳುವುದು ಗ್ಯಾರಂಟಿ. ಇದು ಗ್ರಹಗಳು ಮಾಡುವ ಜಾದು ಅಲ್ಲ, ಬದಲಾಗಿ ಮಾನಸಿಕ ಆತುರವು ಭೌತಿಕ ಅನಾಹುತವಾಗಿ ಫಿಸಿಕಲ್ ಕ್ಲಮ್ಸಿನೆಸ್ ಆಗಿ ಬದಲಾಗುವ ಯಾಂತ್ರಿಕ ಪ್ರಕ್ರಿಯೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಆಂತರಿಕ ಗೊಂದಲವು ಬಾಹ್ಯ ಅನಾಹುತವಾಗಿ ಹೊರಹೊಮ್ಮುತ್ತೆ. ಖಂಡಿತ. ಇದೇ ಕಾರಣಕ್ಕೆ ಪಾರ್ಟಿಗಳಲ್ಲಿ ಮತ್ತೆ ರಸ್ತೆಯಲ್ಲಿ ಕೋಪ ನಿಯಂತ್ರಣದಲ್ಲಿರಬೇಕು ಅಂತ ಹೇಳಿರೋದು ಅಂತ ಅನ್ಸುತ್ತೆ. ಲೇಖನ ವಿವರಿಸುವ ಹಾಗೆ ಪಾರ್ಟಿಗಳಲ್ಲಿ ಎಲ್ಲಾ ವ್ಯವಸ್ಥೆಯನ್ನು ನಾವೇ ಮಾಡಿ ಸುಸ್ತಾಗ್ಬಾರ್ದು. ಆ ದಿನಗಳಲ್ಲಿ ಒಂದು ಸಣ್ಣ ಮಾತು ದೊಡ್ಡ ಜಗಳವಾಗಿ ದ್ವೇಷ ಹುಟ್ಟಬಹುದು. ಇದು ಕೂಡ ನಾವು ಆಂತರಿಕವಾಗಿ ಸುಟ್ಟು ಹೋಗುತ್ತಿರುವುದರ ಅ ಬರ್ನ್ಔಟ್ ಮತ್ತೆ ಇತರರ ಮೇಲೆ ಆಕ್ರೋಶ ತೀರಿಸಿಕೊಳ್ಳುವುದರ ನೇರ ಪರಿಣಾಮ ಅಲ್ವಾ? 100ಕ್ಕೆ 100. ಮಂಗಳನ ಪ್ರಭಾವದಿಂದಾಗಿ ನಾನೇ ಅತ್ಯುತ್ತಮವಾಗಿ ಪಾರ್ಟಿ ಆಯೋಜಿಸಬೇಕು ಅನ್ನೋ ಅಹಂಕಾರ ಇರುತ್ತೆ. ಆದ್ರೆ ನೀವು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೈರಾಣಾಗಿರ್ತೀರ. ಆ ಸುಸ್ತಿನ ನಡುವೆ ಯಾರೋ ಒಬ್ರು ಬಂದು ಊಟ ಸ್ವಲ್ಪ ಸಪ್ಪೆ ಅಂತ ಹೇಳಿದ್ರೆ ಸಾಕು, ಮುಗೀತು ಕತೆ. ಹೌದು. ನಿಮ್ಮೊಳಗಿನ ಸಹನೆ ಸ್ಫೋಟಗೊಳ್ಳುತ್ತೆ. ಆಂತರಿಕವಾಗಿ ಹೊತ್ತಿಕೊಂಡಿರುವ ಬೆಂಕಿಯನ್ನ ನೀವು ಇತರರ ಮೇಲೆ ಉಗುಳುತ್ತೀರಿ. ಆಂತರಿಕ ಬೆಂಕಿಯು ಸಂಬಂಧಗಳ ಮನೆಯನ್ನೇ ಸುಟ್ಟಾಕುತ್ತೆ ಅಂತ ಹೇಳಬಹುದು. ಇದೆಲ್ಲವನ್ನೂ ಕೇಳಿದಾಗ ಬರೀ ಸಮಸ್ಯೆಗಳು ಮತ್ತೆ ಸವಾಲುಗಳೇ ತುಂಬಿವಿಯಲ್ಲ ಅಂತ ನಮ್ಮ ಕಲಿಯುವವರಿಗೆ ಅನ್ನಿಸಬಹುದು. ಆದ್ರೆ ಈ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನ ಸಮತೋಲನಗೊಳಿಸುವ ಪ್ರಾಚೀನ ಪರಿಹಾರಗಳನ್ನು ಲೇಖನ ಒದಗಿಸುತ್ತೆ. ಹೌದು, ಪರಿಹಾರಗಳೂ ಇವೆ. ಯಾವುದೇ ಸಂಕೀರ್ಣವಾದ ಯಜ್ಞಗಳ ಅಗತ್ಯವಿಲ್ಲ. ಉದಾಹರಣೆಗೆ, ವೃತ್ತಿ ಅಡೆತಡೆ ನಿವಾರಣೆಗೆ ಬೆಳಗ್ಗೆ ಓಂ ಗಂ ಗಣಪತಿಯೇ ನಮಃ ಎನ್ನೋ ಮಂತ್ರವನ್ನ 108 ಬಾರಿ ಜಪಿಸಲು ಹೇಳಲಾಗಿದೆ. ಸೂರ್ಯನಿಗೆ ಮುಂಜಾನೆ ಅರ್ಘ್ಯ ನೀಡುವುದು ಮತ್ತೊಂದು ಪರಿಹಾರ. ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು, ಕೇಸರಿ ಹಾಕಿ ಅರ್ಪಿಸುವುದು. ಹಾಗೂ ಶನಿಯ ಮಾನಸಿಕ ಹೊರೆ ಕಡಿಮೆ ಮಾಡಲು ಪಕ್ಷಿಗಳಿಗೆ 7 ಬಗೆಯ ಕಾಳುಗಳನ್ನ ನೀಡುವಂತೆ ಸೂಚಿಸಲಾಗಿದೆ. ಮೇಲ್ನೋಟಕ್ಕೆ ಇವೆಲ್ಲ ಕೇವಲ ಧಾರ್ಮಿಕ ಆಚರಣೆಗಳಂತೆ ಕಾಣುತ್ತವೆ ಅಲ್ವಾ? ಧಾರ್ಮಿಕ ದೃಷ್ಟಿಕೋನವನ್ನ ಒಂದು ಕ್ಷಣ ಬದಿಗಿಟ್ಟು ಇದರ ಹಿಂದಿನ ಮನಃಶಾಸ್ತ್ರವನ್ನ ಆ ಮೈಂಡ್ಫುಲ್ನೆಸ್ ಅನ್ನು ನಾವು ವಿಶ್ಲೇಷಣೆ ಮಾಡಬೇಕು. ಇವು ಕೇವಲ ಪೂಜೆಗಳಲ್ಲ. ಹೌದು, ಅದನ್ನೇ ನಾನು ಈಗಷ್ಟೇ ಯೋಚಿಸ್ತಾ ಇದ್ದೆ. ಪಕ್ಷಿಗಳಿಗೆ ಕಾಳು ಹಾಕುವ ಪ್ರಕ್ರಿಯೆಯನ್ನೇ ತೆಗೆದುಕೊಳ್ಳಿ.
ನೀವು 7 ಬಗೆಯ ಕಾಳುಗಳನ್ನ ಹುಡುಕಬೇಕು, ಅವನ್ನ ಎಣಿಸಿ ಬೆರೆಸಬೇಕು, ಹೊರಗೆ ಹೋಗಿ ಪಕ್ಷಿಗಳು ಬರುವವರೆಗೆ ಕಾಯಬೇಕು. ಈ ಇಡೀ ಪ್ರಕ್ರಿಯೆಯು ರಾಹು ಸೃಷ್ಟಿಸಿರುವ ಆ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ನ ವಿಪರೀತ ವೇಗವನ್ನ ಬಲವಂತವಾಗಿ ತಡೆಯುತ್ತಲ್ವಾ? ನೀವು ಕಡ್ಡಾಯವಾಗಿ ನಿಧಾನಗೊಳ್ಳಲೇಬೇಕು. ಅತ್ಯದ್ಭುತವಾದ ವಿಶ್ಲೇಷಣೆ ಇದು. ಹೌದು, ನೀವು ನಿಮ್ಮ ಅಹಂಕಾರದಿಂದ, ನಿಮ್ಮ ಆತುರದ ಪ್ರಪಂಚದಿಂದ ಹೊರಬಂದು ಪ್ರಕೃತಿಯ ಒಂದು ಸಣ್ಣ ಜೀವಿಗೆ ಆಹಾರ ನೀಡ್ತಾ ಇದ್ದೀರಾ. ಇದು ನಿಮ್ಮ ಹೃದಯದ ಬಡಿತವನ್ನ, ಅಂದ್ರೆ ಹಾರ್ಟ್ ರೇಟನ್ನ ಸಹಜ ಸ್ಥಿತಿಗೆ ತರುತ್ತೆ. ವಾವ್! ಶನಿಯಿಂದ ಬಂದ ಆ ನಾನೊಬ್ಬನೇ ಒಂಟಿ ಅನ್ನೋ ಖಿನ್ನತೆಯ ಭಾವನೆಯನ್ನ ನನ್ನಿಂದ ಮತ್ತೊಂದು ಜೀವಿಗೆ ಸಹಾಯವಾಗುತ್ತಿದೆ ಅನ್ನೋ ಭಾವನೆ ಅಳಿಸಿ ಹಾಕುತ್ತೆ. ಇದೊಂದು ಪ್ರಬಲವಾದ ಮಾನಸಿಕ ಚಿಕಿತ್ಸೆ. ಮತ್ತೆ ಸೂರ್ಯನಿಗೆ ನೀರು ಅರ್ಪಿಸುವಾಗ ಹೇಳುವ ಪ್ರಾರ್ಥನೆಯನ್ನ ಒಮ್ಮೆ ಗಮನಿಸಿ. ನನಗೆ ಕಾಂತಿ ಕೊಡು, ಆತ್ಮವಿಶ್ವಾಸ ಕೊಡು, ಆದ್ರೆ ನನ್ನ ಕೋಪವನ್ನು ಶಾಂತವಾಗಿಡು. ಇದು ಬೆಳಗ್ಗೆ ಎದ್ದ ಕೂಡ್ಲೆ ನಮ್ಮ ನಡವಳಿಕೆ ಸುತ್ತ ನಾವೇ ಹಾಕಿಕೊಳ್ಳುವ ಒಂದು ಗಡಿರೇಖೆಯಂತೆ ಕಾಣ್ತಾ ಇದೆ. ಖಂಡಿತ. ಸೂರ್ಯ ಎಂದರೆ ಅಹಂಕಾರ ಅಂತ ನಾವು ಮೊದಲೇ ಚರ್ಚೆ ಮಾಡಿದ್ವಿ ಅಲ್ವಾ? ಹೌದು. ದಿನ ಶುರುವಾಗೋ ಮುನ್ನವೇ ಆ ಅಹಂಕಾರವನ್ನು ನಾನು ನಿಯಂತ್ರಣದಲ್ಲಿ ಇಟ್ಕೊಳ್ತೇನೆ ಅಂತ ಪ್ರಜ್ಞಾಪೂರ್ವಕವಾಗಿ ಮಾಡುವ ಸಂಕಲ್ಪವಿದು. ಇದು ಆಧುನಿಕ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದರೆ ಸಿಬಿಟಿ ತತ್ವಗಳಿಗೆ ಬಹಳ ಹತ್ರವಾಗಿದೆ. ಇನ್ನು ಲೇಖನದ ಕೊನೆಯಲ್ಲಿ ಹೇಳಿರೋ ಪರಿಹಾರದ ಬಗ್ಗೆ ಬರೋಣ. ವರ್ಷದ ಕೊನೆಯ ಸಂಜೆ ಕತ್ತಲೆ ಮತ್ತು ಕೋಪ ದೂರ ಮಾಡಲು ಮನೆಯ ಪ್ರವೇಶ ದ್ವಾರದಲ್ಲಿ ಸಾಸ್ವೆ ಎಣ್ಣೆ ದೀಪ ಹಚ್ಚಿ ಹನುಮಾನ್ ಚಾಲೀಸ ಪಠಿಸುವುದು. ಪ್ರವೇಶ ದ್ವಾರದಲ್ಲೇ ದೀಪ ಹಚ್ಚೋದು ಕೇವಲ ಭೌತಿಕ ಕತ್ತಲೆಯನ್ನು ಓಡಿಸುವ ಸಂಕೇತ ಅಲ್ಲ, ಬದಲಾಗಿ ಹೊರಗಿನ ಪ್ರಪಂಚದ ಕೋಪ, ಆಯಾಸ ಮತ್ತೆ ಕಚೇರಿಯ ಒತ್ತಡ ಈ ಬಾಗಿಲಿನಿಂದ ಆಚೆ ಇರ್ಲಿ, ಒಳಗೆ ಕೇವಲ ಶಾಂತಿ ಇರ್ಲಿ ಅಂತ ನಮ್ಮ ಮನಸ್ಸಿಗೆ ನಾವೇ ನೀಡೋ ಸೂಚನೆಯಂತಿದೆ. ಸರಿಯಾಗಿ ಹೇಳಿದ್ರಿ. ಬಾಗಿಲು ಎನ್ನುವುದು ಹೊರ ಜಗತ್ತು ಮತ್ತೆ ನಮ್ಮ ಆಂತರಿಕ ಪ್ರಪಂಚದ ನಡುವಿನ ಗಡಿ. ಆ ದೀಪ ಹಚ್ಚುವ ಕ್ರಿಯೆಯು ನಮ್ಮ ಮನಸ್ಸಿಗೆ ಒಂದು ಆಂಕರ್ ಆಗಿ ಕೆಲಸ ಮಾಡುತ್ತೆ. ಇದು ವಿನಾಕಾರಣ ಕಾಡುವ ಭಯವನ್ನ ಹೋಗಲಾಡಿಸುತ್ತೆ. ಇದೆಲ್ಲವನ್ನೂ ಒಟ್ಟುಗೂಡಿಸಿ ನೋಡಿದಾಗ ಈ ಮೂಲ ಮಾಹಿತಿಯು ನಿಜಕ್ಕೂ ಒಂದು ಅದ್ಭುತವಾದ ಚಿತ್ರಣವನ್ನ ನೀಡುತ್ತೆ. ಆಕಾಶದಲ್ಲಿನ ಗ್ರಹಗಳು, ನಕ್ಷತ್ರಗಳು ಕೇವಲ ಒಂದು ನಕ್ಷೆ ಇದ್ದಂತೆ ಅಲ್ವಾ? ಹೌದು. ನಾವು ಪ್ರಯಾಣಿಸುವ ರಸ್ತೆಯಲ್ಲಿ ಎಲ್ಲಿ ಗುಂಡಿಗಳಿವೆ, ಎಲ್ಲಿ ತಿರುವುಗಳಿವೆ, ಎಲ್ಲಿ ಕಡಿದಾದ ಇಳಿಜಾರಿದೆ ಅಂತ ಅವು ನಮ್ಗೆ ಮುಂಚಿತವಾಗಿ ತೋರಿಸ್ತವೆ. ಆದ್ರೆ ಆ ರಸ್ತೆಯಲ್ಲಿ ವೇಗವಾಗಿ ಹೋಗ್ಬೇಕೇ ಅಥವಾ ಬ್ರೇಕ್ ಹಾಕ್ಬೇಕೇ ಅಂತ ನಿರ್ಧಾರ ತೆಗೆದುಕೊಳ್ಬೇಕಾದವರು ಮತ್ತೆ ಜೀವನದ ಬಂಡಿ ಓಡಿಸ್ಬೇಕಾದವರು ನಾವೇ ಹೊರತು ಆಕಾಶದ ನಕ್ಷತ್ರಗಳಲ್ಲ. ನಿಜ. ದ್ವೇಷವು ಮನಸ್ಸಿನ ಭಾರ ಮಾಡುತ್ತದೆ, ಅದೇ ಕ್ಷಮೆಯು ಮನಸ್ಸಿನ ಹಗುರ ಮಾಡುತ್ತದೆ ಎಂಬ ವಾಕ್ಯ ಈ ಲೇಖನದಲ್ಲಿ ಬಹಳ ಮಾರ್ಮಿಕವಾಗಿದೆ. ಕೋಪದಿಂದಲ್ಲ, ಕೃತಜ್ಞತೆಯಿಂದ ಮುನ್ನಡೆಯಬೇಕು ಎನ್ನುವುದು ಇದು ಕಲಿಸುವ ಬಹುದೊಡ್ಡ ಪಾಠ. ಒಟ್ಟಾರೆಯಾಗಿ ಈ ಆಳವಾದ ವಿಶ್ಲೇಷಣೆಯು ಮುಂಬರುವ ದಿನಗಳನ್ನ ಎದುರಿಸಲು ನಮ್ಮೆಲ್ಲರಿಗೂ ಬುದ್ಧಿವಂತಿಕೆ, ಬುಧನಿಂದ ಬರುವ ಸ್ಪಷ್ಟತೆ ಮತ್ತೆ ಪ್ರಮುಖವಾಗಿ ವೈಯಕ್ತಿಕ ಹಾಗೂ ವೃತ್ತಿಪರ ಬದುಕಿನ ನಡುವಿನ ಸಮತೋಲನದ ಸಾಧನಗಳನ್ನ ಒದಗಿಸಿದೆ. ಅದೇ ಈ ಸಂವಾದವನ್ನ ಮುಕ್ತಾಯಗೊಳಿಸುವ ಮುನ್ನ ನಮ್ಮ ಕಲಿಯುವವರಿಗೆ ಯೋಚಿಸಲು ಒಂದು ಅಂತಿಮ ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ನಿಮ್ಮ ಪ್ರಕಾರ ಆ ಯೋಜನೆ ಏನಾಗಿರ್ಬೇಕು? ನಾವು ಈ ಸಂವಾದದಲ್ಲಿ ಗುರುವಿನ ವಕ್ರಗತಿಯ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಹೌದು, ರೆಟ್ರೋಗ್ರೇಡ್. ಗ್ರಹಗಳು ಹಿಂದಕ್ಕೆ ಚಲಿಸಿದಂತೆ ಕಾಣುವುದನ್ನ ವಕ್ರಗತಿ ಅಂತಾರೆ. ಆದರೆ ಇದನ್ನ ನಮ್ಮ ದೈನಂದಿನ ಜೀವನಕ್ಕೆ ಅನ್ವಯಿಸಿ ಒಂದು ಕ್ಷಣ ಯೋಚಿಸೋಣ. ಸರಿ. ಹೊರಗಿನ ಜಗತ್ತಿನ ಗದ್ದಲಗಳಿಗೆ, ಆತುರದ ಸನ್ನಿವೇಶಗಳಿಗೆ ಅಥವಾ ಆ ಸೋಷಿಯಲ್ ಮೀಡಿಯಾದ ಪ್ರಚೋದನೆಗಳಿಗೆ ತಕ್ಷಣ ಪ್ರತಿಕ್ರಿಯಿಸುವ ಮುನ್ನ ನಾವೇ ಒಂದು ಕ್ಷಣ ನಿಂತು ಒಂದು ಹೆಜ್ಜೆ ಹಿಂದಿಟ್ಟು ನಮ್ಮ ಒಳಮುಖವಾಗಿ ನೋಡುವುದೇ ನಮಗೆ ನಿಜವಾಗಿಯೂ ಅಗತ್ಯವಿರುವ ಅತಿದೊಡ್ಡ ವಕ್ರಗತಿಯಾಗಿರಬಹುದಲ್ವೇ? ವಾವ್! ಅಂದ್ರೆ ಜಗತ್ತಿಗೆ ಪ್ರತಿಕ್ರಿಯಿಸುವ ಮುನ್ನ ನಮ್ಮನ್ನೇ ನಾವು ವಿಮರ್ಶಿಸಿಕೊಳ್ಳುವ ವಿರಾಮ? ಹೌದು. ಈ ಆಂತರಿಕ ವಕ್ರಗತಿಯೇ ನಮ್ಮನ್ನು ನಾವೇ ಮರುಶೋಧಿಸಿಕೊಳ್ಳಲು, ನಮ್ಮ ಆತುರದ ತಪ್ಪುಗಳನ್ನು ತಿದ್ದಿಕೊಳ್ಳಲು ಇರುವ ಅತಿದೊಡ್ಡ ಅವಕಾಶ. ನಮ್ಮ ಕೇಳುಗರೆಲ್ಲರೂ ತಾವು ಮುಂದಿನ ಬಾರಿ ಕೋಪದಿಂದ ಪ್ರತಿಕ್ರಿಯಿಸುವ ಮುನ್ನ ಈ ಆಂತರಿಕ ವಕ್ರಗತಿಯನ್ನ ಅಳವಡಿಸಿಕೊಳ್ಳುವ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕು. ಖಂಡಿತವಾಗಿಯೂ. ಇದು ನಮ್ಮೆಲ್ಲರ ಬದುಕನ್ನ ಬದಲಾಯಿಸುವ ದೊಡ್ಡ ಹೆಜ್ಜೆಯಾಗ್ಬೋದು.